ದೇವಿ, ಏಕೆ ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ಸ್ವಾಮಿ, ನಾನು ನಿಷ್ಕಾರಣವಾಗಿ ಅಳುತ್ತಿದ್ದೆ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮಗೆ ಯಾರಾದರೂ ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತೀಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ ಸ್ವಾಮಿ. ಅನ್ನ ವಸ್ತ್ರಗಳಿಗಾಗಿ ಆಕೆಯನ್ನು ಆಶ್ರಯಿಸಲೇಬೇಕು. ತನ್ನ ಆತ್ಮರಕ್ಷಣೆಗಾಗಿ ಆಕೆ ಅನ್ಯರನ್ನು ಆಶ್ರಯಿಸಲೇಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನವಾದ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ಭಗವಂತ? ಏಕೆ ಸೃಷ್ಟಿಸಿದೆ? ದೇವಿ, ಅಳಬೇಡ ದೇವಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವತ್ ಸ್ವರೂಪರಾದ ಋಷಿಗಳಾಗಿದೆ. ಏನು ಕೈ ಹಿಡಿದ ಪತ್ನಿಯನ್ನು ಛೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಹೇಳಿದರೆ ಆಗಿನ ಋಷಿಗಳು ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಅದು ಇಂದಿನ ಮಾತು. ನನ್ನನ್ನು ಕೆರಳಿಸಬೇಡ ಪೋಚೋಳಿ. ಅಣ್ಣನ ಅಪರಾಧವನ್ನ ಅಣ್ಣನ ಒಂದು ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯೋವರೆಗೂ ಬಿಟ್ಟಿದ್ದಲ್ಲ. ದ್ರೌಪದಿ, ಪ್ರಿಯತಮೇ, ಅಣ್ಣನ ಅಪರಾಧವನ್ನ ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಈ ರೀತಿ ಇರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದ ಆಗುವಂತ ಪ್ರಯೋಜನವಾದರೆ ಏನು? ನೀವು